ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಡೇಶ್ವರ ಧೀರ ಕುರುವಂಶದಲ್ಲಿ ಕುಲತಿಲಕನು ಕೌರವೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ಚಾಪವಿಂಕರ ರೂಪ ಮನೋಹರ ಚಾಪವಿದ್ಯೆಯ ಬಲ್ಲ ಕರ್ಣನ ಪರಮಾತ ರೇಪೋ ಭಯಂಕರ ರೂಪ ಮನೋಹರ ಚಾಪವಿದ್ಯೆಯ ಬಲ್ಲ ಕರ್ಣನ ಪರಮಾತ ರೇಪೋ ಭಯಂಕರ ರೂಪ ಮನೋಹರ ಚಾಪವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರೇಪೋ ಭಯಂಕರ ರೂಪ ಮನೋಹರ ಚಾಪವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಪರಿಗಿಣದ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಈ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ಕರುಣಾಳು ಕುರುಭೂಪ
ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನ ಜಗದ ಜನರ ಮರುಳುಗೊಳಿಪ ಕೃಷ್ಣ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ 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 ಶ್ರೀಕೃಷ್ಣನ ಗುಣಗಾನ ಮತ್ತೊಮ್ಮೆ ನೃತ್ಯ ನಡೆಯಲಿ. ತಾಗದು ಮಿದಾಗ ಜಂಡು ತಾಗದೆ ಮಿದಾಗ ಜಂಡು ತಾಗದೆ ತಾಗದು ಮಿದಾಗ ಜಂಡು ತಾಗದೆ ಮಿದಾಗ ಜಂಡು ತಾಗದೆ ಮಿದಾಗ ಜಂಡು ತಾಂಗ್ರಿ ಹಿಡ ತಾಗದು ಮಿದಾಗ ಜಂಡು ತಾಂಗ್ರಿ ಹಿಡ ತಾಗದು ಮಿದಾಗ ಜಂಡು ತಾಂಗ್ರಿ ಹಿಡ ತಾಂಗ್ರಿ ಹಿಡ
ತಿರುತಾ ತಾಂಗಿರಿ ರಾಂಗಿರಿ ರಾಂಗಿರುದ ತಿರುತಾ ತಾಂಗಿರಿ ರಾಂಗಿರಿ ರಾಂಗಿರುದ ತಿರುತಾ ಜಗದ ಜಗದಿ ತಾಂ ಜಗದಿ ಜಗದಾಮ ಚಿತ್ತಂಗಿರ ತಾಂಗಿರ ಚಿತ್ತಂಗಿರ ಚಿತ್ತ ಚಿತ್ತಂಗಿರ ತಾಂಗಿರ ಚಿತ್ತಂಗಿರ ಚಿತ್ತ ಚಿತ್ತಂಗಿರ ತಾಂಗಿರ ಚಿತ್ತಂಗಿರ ದಿನ ದಿನ ಚಿತ್ತಂಗಿರ ತಾಂಗಿರ ಚಿತ್ತಂಗಿರ ದಿನ ದಿನ ಚಿತ್ತಂಗಿರ ತಾಂಗಿರ ಚಿತ್ತಂಗಿರ ದಿನ ದಿನ ಚಿತ್ತಂಗಿರ ತಾಂಗಿರ ಆ ಜಗದಿ ತಾಂ ತಕ ಜಗದಿ ತಕ ಜಗದಾಂ ಜಗದಿ ತಾಂ ತಕ 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 ಭೀಮನಿಗಿವನು ಕಡುವೈರಿನ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದಧಾರಿ ಭೀಮನಿಗಿವನು ಕಡುವೈರಿ ಹಸ್ತಿನಪುರದ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗನು ಇವನಿಗೆ ಸರಿಸಾಟಿ ಯಾರಿಗನು ಇವನಿಗೆ ಸರಿಸಾಟಿ ಯಾರಿಗನು ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗ ಕರುಣಾಳು ಭೂಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕುರುವಂಶದಲ್ಲಿ ಕುಲ ತಿಲಕದ ಕೌರವೇಶ್ವರಾಧಿ ಕರುಣಾಳು ಗುರು ಭೂಪ ರಾಜೇಶ್ವರ ಕರುಣಾಳು ಗುರು ಭೂಪ ರಾಜೇಶ್ವರ ಕರುಣಾಳು ಗುರು ಭೂಪ ರಾಜೇಶ್ವರ 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 ಮೋಸದಿಂದ ಅನೇಕರನ್ನು ಕೊಲ್ಲಿಸಿದ್ದಾಯಿತು. ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದಾಯಿತು. ಈಗ ಆದೂ ಸಾಲದೆ ಓ ಪಾಂಡವರಿಗೆ ದೂತನಾಗಿ ಇಲ್ಲಿಗೆ ಬರಬಹುದೇ? ನೀನು ನೇರವಾಗಿ ನಂದರ ಮನೆಗೆ ಬರುವೆ ಎಂದು ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆನು. ನಿನಗೆ ನಮ್ಮರ ಮನೆಗೆ ಬರಲು ಇಷ್ಟವಿಲ್ಲದಿದ್ದರೆ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲ್ಲವೇ? ಅವರ ಮನೆಗಾದರೂ ಹೋಗಬಾರದಿದ್ದೆ. ಎಷ್ಟೇ ಆಗಲಿ ಆ ನಿನ್ನ ಪಕ್ಷಪಾತ ಬುದ್ಧಿ ಎಲ್ಲಿಗೆ ತಾನೇ ಓದಿತು? ಇರಲಿ, ನೀನು ಈ ಸಭೆಗೆ ಬಂದ ಉದ್ದೇಶವೇನು ತಿಳಿಸಬಹುದು? ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು
ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ತಿಳಿಸಬಹುದು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವಿದ್ದರೂ ತಿಳಿಸಬಹುದು. ಸುಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮುರಹರಿ, ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನ ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿಮ್ಮ ಮುಂದಿಡುವ ವಿಷಯಗಳನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ನೀವೆಲ್ಲರೂ ಕಾರಣೀಭೂತರಾಗಿರುವಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವಂತದ್ದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಮೂರ್ತಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡಿರುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃ ಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮನಿಷ್ಠರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂತಿರುಗಿದರಲ್ಲವೇ? ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ರಾಜ್ಯವನ್ನು ಕೇಳಲು ದೂತನಾಗಿ ಬಂದಿರುವೆನು. ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಗೃಹ ದಹನ, ಕಪಟ ದ್ಯೂತ ಅವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ. ಇಂತಹ ಮಹಾನ್ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರ ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಹರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯ ಆಳಿದವರೆಲ್ಲ ಮರಳಿ ಬರರು, ಧರಣಿಯ ಆಳಿದವರೆಲ್ಲ ಮರಳಿ ಬರರು.
ಸೇರಿಸಿ ನಿಮ್ಮಗಳ ಮುಂದಿಟ್ಟಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀನು ಕೇಳಿದೆ ಅಲ್ಲವೇ? ಅದರಂತೆ ನಡೆವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ನೀವು ಪಾಂಡವರು ಸೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ಧರೆಯನ್ನಾಳು. ಇದೇ ನನ್ನ ಅಭಿಪ್ರಾಯ. ದುರ್ಯೋಧನ, ಗುರುದೇವ, ಶ್ರೀಕೃಷ್ಣ ಪರಮಾತ್ಮರ ಸಂದೇಶವು ಪಿತಾಮಹ ಭೀಷ್ಮರ ಆದೇಶವು ನನ್ನ ಉಪದೇಶವೂ ಒಂದೇ ಆಗಿದೆ. ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವನ್ನಾಗಿ ಮಾಡಬೇಡ. ದುರ್ಬೋಧನೆಗೆ ಕಿವಿ ಕೊಡಬೇಡ. ಸುಖ ಸಂಪತ್ತು ಶಾಶ್ವತ ಅಲ್ಲ. ಆದ್ದರಿಂದ ನಿನ್ನ ಸಹೋದರರನ್ನು ಕಳಿಸಿ ಅವರಿಗೆ ನ್ಯಾಯವಾಗಿ ಕೊಡಬೇಕಾದಂತಹ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನು ಆಳು. ಇದೇ ನನ್ನ ಅಭಿಪ್ರಾಯ. ಯಾರದು ಮಾತನಾಡುತ್ತಿರುವವರು? ಓ, ವಿದುರ ಮಹಾಶಯರು.
ನೀತಿ ಪಾಠ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ ಇರಬಹುದು. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕೆಡುವವರನ್ನು ಕಂಡಾಗ ಎಚ್ಚರಿಸುವುದು ನಮ್ಮಂತ ಹಿರಿಯವರ ಕರ್ತವ್ಯ. ಆದ್ದರಿಂದ ಒಂದು ಮಾತನ್ನು ಹೇಳುವೆನು, ಕೇಳು. ಗರ್ವಿತನಾಗಿರುವೆ. ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಪೂಜ್ಯರಾದ ಭೀಷ್ಮರು, ಗುರು ದ್ರೋಣರು, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನೂ ಹೇಳಲಾರೆ. ಸುಖ ಸಂಪತ್ತುಗಳು ಎಂದಿಗೂ ಶಾಶ್ವತವಲ್ಲ. ಈ ಸವಿಸ್ತಾರವಾದ ಸಾಮ್ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಸತ್ಯಸಂಧರಾದ ಪಾಂಡವರಿಗೆ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಅಥವಾ ಈ ಸಭೆಯಲ್ಲಿರುವ ಹಿರಿಯರಿಗಾಗಲಿ ಕೇವಲ ನನ್ನೊಬ್ಬಲಲ್ಲಿ ಮಾತ್ರ ಲೋಪಗಳು ಕಂಡು ಬರುತ್ತಿರುವವು. ಪಾಪ, ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಇನ್ನು ಮಹಾನುಭಾವರಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ನಿಮ್ಮಗಳ ಮಾತಿಗೆ ಒಡಂಬಡುವ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಹಂಕಾರವೇ? ಇದು ನಿನ್ನ ದುರಂಗ್ರಹದ, ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವ. ಸಾಕು ಮಾಡು ನಿನ್ನ ವಾಕ್ಪಟುತ್ವ. ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವು. ಆಗಲ್ಲವೋ ಕೃಷ್ಣ? ಹೇಳುವನು ಕೇಳು. ಈ ಕೌರವೇಶ್ವರನು ಸದೆಬಡಿಯಬೇಕೆಂದು ಆ ನಿನ್ನ ಹೊಟ್ಟೆಯ ಬಾಕ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯ ಮಿತ್ರ ಪಾರ್ಥ, ಅದು ದುರಹಂಕಾರ. ಅಭಿಮಾನ್ಯ ಶೂನ್ಯತೆಯಿಂದ ನಿನ್ನಂತವರ ಸಹವಾಸ ಮಾಡಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ನಾವೇ ಸಮರ್ಥರು, ಅಜೇಯರು ಎಂದು ಹೆಮ್ಮೆಗೊಳ್ಳುತ್ತಿರುವವರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ
ಜ್ಞಾತಿಗಳೊಡನೆ ಶಾಂತಿಯಿಂದ ಜೀವಿಸಬೇಕೆಂದಿರುವ ಧರ್ಮರಾಯ ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಇಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ಭೀಮಸೇನ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರನ್ನು ಸಾಮಾನ್ಯರೆಂದು ತಿಳಿಯಬೇಡ, ದೀರ್ಘವಾಗಿ ಆಲೋಚಿಸಿ ನೋಡು. ಆಲೋಚಿಸುವುದೇನು ಕೃಷ್ಣ? ಕೈಲಾಗದ ಹೇಡಿ ಧರ್ಮರಾಯ ಸಾತ್ವಿಕನಂತೆ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ವಂಚಿಸುತ್ತಿರುವ ಮಹಾ ವಂಚಕ. ಮತ್ತೊಬ್ಬ ಹೊಟ್ಟೆ ಪಾಕ ಭೀಮ ಕಾಡು ಮನುಷ್ಯರಾದ ಹಿಡಮ್ಮನನ್ನು ಕೊಂದದ್ದು ಮಹಾಶೌರ್ಯವೋ? ಹಳ್ಳಿಯ ಜನರನ್ನು ಎದುರಿಸಿ ಕೂಳು ತಿನ್ನುತ್ತಿದ್ದ ಬಂಡಬಕನನ್ನು ಕೊಂದದ್ದು ಮಹಾಪರಾಕ್ರಮವು? ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರು ಮೋಸದಿಂದಲೋ ಕೃತ್ರಿಮದಿಂದಲೋ ಅಥವಾ ನಿನ್ನಂತಹ ಕಪಟಿಯ ಸಹಾಯದಿಂದಲೂ ಕೊಂದಿರಬೇಕು. ಇಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತ ಸಾವಿರ ಆನೆಗಳ ಬಲವುಳ್ಳವನೋ ಆಗಿದ್ದ ಪಕ್ಷದಲ್ಲಿ ತುಂಬಿದ ಮಹಾಸಭೆಯಲ್ಲಿ ಆತನ ಹೆಂಡತಿಯ ವಸ್ತ್ರಾಪರಣವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ ಸಾವಿರ ಆನೆಯ ಬಲ? ಮತ್ತೊಬ್ಬ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಎಂದು ಗರ್ತಿಸುವನ ಮುಂಚಕ ಪಾರ್ಥ. ಅವನ ವಿಚಾರವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ನಕುಲ ಸಹದೇವರು ಅವರಿನ್ನೂ ಕಂಡ್ಬಿಡದ ಕೂಸುಗಳು, ಅವರಿಂದೇನಾದೀತು ಕೃಷ್ಣ? ಮುಖ್ಯವಾಗಿ ಪಾಂಡವರು ನಿನ್ನವರು, ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕನಾದ ನಿನಗತಿಶಯ ಹೊರತು ಗೋಪಾಲಕನಾದ ನನಗ. ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ನನ್ನವರ ಪರಾಕ್ರಮವನ್ನ ಸ್ವಲ್ಪ ಮಟ್ಟಿಗೆ ಹೇಳುವನು ಕೇಳು. ಮರತ ಕಳ್ಳವ ಜಯಿಸಿ ಅರುಷದಿ ಗುರುಕುಲವ ಪಾಲಿಸುತ್ತಿರುವ ನನಗದಾರು ಸಾಧಿ ಭೀಮನ ಗುಂಡಿಗೆಯ ಸೀಳಲು ಮತ್ತ ಕೈದ ಎಲ್ಲರೂ ಜನಿಗದಾರು ಸಾಟಿ ಕುಮಾರಸ್ವಾಮಿಯರ ಮೆಚ್ಚಿಸಿ ಕುಮಾರಸ್ವಾಮಿಯರ ಮೆಚ್ಚಿಸಿ ಕಾಲದೃಷ್ಟಿಯ ಗದಿವಂಬಡಲಿಹ ಈ ಗಂಡನಿಗದಾರು ಸಾಟಿ ಮರ್ದನರೋ ಇಡೀ ಭರತಖಂಡವನ್ನೇ ಸ್ವಸಾಬದ್ಧದಿಂದ ಆಡುತ್ತಿರುವ ಚಕ್ರವರ್ತಿಯಾದ ನಾನು ಸಾಹಸಿಯೋ, ಅಥವಾ ನನಗೆದರಿ ದಿಕ್ಕೆಟ್ಟು ಕಾಡು ಮೇಡುಗಳಲ್ಲಿ ಇರುತ್ತಿರುವ ನಿನ್ನ ಪಾಂಡವರು ಸಾಹಸಿಗಳು? ಇಲ್ಲಿ ಕೇಳು ಕೃಷ್ಣ, ಬಂಡೆ ಅನ್ನವನ್ನುಂಡು ಮುಂಡವನ್ನು ಬೆಳೆಸಿಕೊಂಡಿರುವ ಬಂಡ ಭೀಮನ ರುಂಡವನ್ನು ಚೆಲ್ದಾಡಲು ಸದಾ ಸಿದ್ಧನಾಗಿರುವ ನನ್ನ ತಮ್ಮ ಯುವರಾದ ದುಶ್ಯಾಸನ, ಆ ನಿನ್ನ ಪ್ರಿಯಮಿತ್ರ ಫಲ್ಗುಣನ ಶಿರವರಿಯಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲದೃಷ್ಟಿ ಎಂಬ ಧನಸ್ಸನ್ನ ಪಡೆದಿರುವ ನನ್ನ ಮಿತ್ರ ಅಂಗರಾಜ ಕರ್ಣ, ಇನ್ನು ನಿನ್ನ ತಂತ್ರಗಳಿಗೆ ಕುತಂತ್ರಗಳನ್ನು ರೂಪಿಸುತ್ತಾ ಸದಾ ಸಮಯ ಸಂಜೀವಿನಿ ಅಂತಿರುವ ನನ್ನ ಸೋದರ ಭಾವ ಒದ್ದೋನೆಯ ಬಲವುಳ್ಳ ಸೈಂಧವ ರಾಜ. ಈ ಕಡೆ ಸ್ವಲ್ಪ ನೋಡು, ಉಭಯ ಕುಲಾಪತಾಮಹ ಭೀಷ್ಮರು ಇವರು ಸ್ವಯಂ ಧನುರ್ಧರರಾಗಿ ರಣರಂಗದಲ್ಲಿ ನಿಂತರೆ ಇವರನ್ನು ಜಯಿಸಬಲ್ಲ ವೀರರು ಶೂರರು ಈ ತ್ರಿಭುವನದಲ್ಲಿ ಮತ್ತಾರಿಹರು?
ಇನ್ನು ನಮಗೂ ಪಾಂಡವರಿಗೂ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರು ದ್ರೋಣಾಚಾರ್ಯರು. ಇವರ ವಿಚಾರವನ್ನು ನೀನೇ ಚೆನ್ನಾಗಿ ಬಲ್ಲೆ. ಇನ್ನು ಶಲ್ಯ, ಕೃತಾನುಮ, ಅಶ್ವತ್ಥಾಮ ಮುಂತಾದ ಅತಿರಥ ಮಹಾರಥರಿರುವ ನಾವು ಸಾಹಸಿಯೋ ಅಥವಾ ನನಗೆದರಿ ದಿಕ್ಕೆಟ್ಟು ಕಾಡು ಬೇಡಗಳಲ್ಲಿ ಅಲೆಯುತ್ತಿರುವ ಆ ಇನ್ನ ಪಾಂಡವರು ಸಾಹಸಿಗಳು? ನೀವೇ ಆಲೋಚಿಸು ಕೃಷ್ಣ, ಆಲೋಚಿಸು. ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂಥದ ಯುದ್ಧದ ಇರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಒಟ್ಟೆಗೆ ಇಟ್ಟಿಲ್ಲದೆ ದಿಕ್ಕೆಟ್ಟು ದಿಕ್ಕುಪಾಲಾಗಿ ಅಲೆಯುತ್ತಿರುವ ಆ ನಿನ್ನ ಪಾಂಡವರು ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಈ ದುಶ್ಯಾಸನ ಬಾಹುಗಳು ಹಿಗ್ಗಿ ಹಿಗ್ಗಿ ಮೆರೆಯುತ್ತಿರುವ ಸಮರವೇ ಸಿದ್ಧವೆಂದು. ಭಲೆ ಭಲೆ ದುಶ್ಯಾಸನ ಭಲೆ. ಒಪ್ಪಬೇಡ. ಎಲೆಯೋ ಕೃಷ್ಣ, ಪಟ್ಟು ಹಿಡಿಯದ ರಕ್ತ ನೋಡಲು ಒಳ್ಳೆಯದು, ಇಲ್ಲವಾದರೆ ತಕ್ಕರರ್ಥವಾದಿತ್ತು. ಎಚ್ಚರ. ಸೈಂಧವ ರಾಜ, ಸಾವಧಾನ ಸಾವಧಾನ. ಬಾಪು ಸಿಂಧುರಾಜ, ಬಾಪು. ಭಲೆ ಸಿಂಧುರಾಜ ಭಲೆ. ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ರಾಧೇಯನ ಪಂಥ ಚಲಿಸಲು, ರಾಧೇಯನ ಪಂಥ ವ್ಯರ್ಥ ನುಡಿಗಳೆಲ್ಲ. ಮತಿಗೆಟ್ಟು ನುಡಿವಿರೇಕೆ, ಮತಿಗೆಟ್ಟು ನುಡಿವಿರೇಕೆ, ಮಹಾರಥಿ ಕರೆಂದರಿಸಿ ಗುರುಳ ಪಾತನ ಶಿರವ ಹರಿಪತನಕ. ಗುರುಳ ಪಾತನ ಶಿರವ ಹರಿಪತನಕ ಮುಂದೆ ಬರುವುದು ವೀರ ಸಮರ. ಕರ್ಣ, ನೀನು ಇವರಂತೆ ಮಾತನಾಡುತ್ತಿರುವೆಯಾ? ಕೇವಲವು ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವುದು ಧರ್ಮವೇ? ಇದೆಂತಹ ಸ್ವಾರ್ಥಾಭಿಮಾನ ಕಣ್ಣ. ಸ್ವಾರ್ಥಾಭಿಮಾನ ಸಲ್ಲದು ನಿನಗೆ ವಲ್ಲಭನೇ.
ಸ್ವಾರ್ಥಾಭಿಮಾನ. ಆ ನಿನ್ನ ಅರ್ಜುನನ ಮೇಲೆ ಪ್ರೇಮದಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ನಿನ್ನದು ಸ್ವಾರ್ಥಾಭಿಮಾನವು, ಅಥವಾ ನನ್ನ ಪ್ರಭು ಕೌರವೇಶ್ವರನಿಗೋಸ್ಕರ ನನ್ನ ತನುಮನಗಳನ್ನು ಸಮರ್ಪಿಸಲು ಸಿದ್ಧನಾಗಿರುವ ನನ್ನದು ಸ್ವಾರ್ಥಾಭಿಮಾನವು? ವಿಚಾರ ಮಾಡು. ಓಹೋ, ಭಲೆ ಭಲೆ ಅಂಗಾಧಿಪನ ಮಾತಿನಿಂದ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯ್ತಲ್ಲವೇ? ಓಹೋ, ಇವರ ಅಹಂಕಾರವು ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮಿ ಸಜಯಿಸಿ ದುರಾಟ, ಭಾರತ ಭೂಮಿ ಸಜಯಿಸಿ ದುರಾಟ, ಸಮಾನ ಶೌರ್ಯ ವಿರಾಜಿಸುವ ಸಹೋ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಟ, ಕರೆಸಿ ಗಣಿ ಅನುಜಾತರ, ಕರೆಸಿ ಗಣಿ ಅನುಜಾತರ, ದರೆನೆಂದು ಖ್ಯಾತಿ ಪಡೆ, ದರೆನೆಂದು ಖ್ಯಾತಿ ಪಡೆ, ಸುಖಿಯಾಗುವೆ. ದರೆನೆಂದು ಖ್ಯಾತಿ ಪಡೆ, ದರೆನೆಂದು ಖ್ಯಾತಿ ಪಡೆ, ಸುಖಿಯಾಗುವೆ. ಭೈರವನೇ ನೀಗಿ ಸೈನೆಯ ತಾಳೆ, ಭೈರವನೇ ನೀಗಿ ಸೈನೆಯ ತಾಳೆ, ತಾಳೈ ಮಲ್ಕರಿಯದ ಸೂಡ ಕರಿತ ಕರುಣ ಮರಗುಡಯುತನೆ ನಿತ್ಯೆ. ತಾಳೈ ಮಲ್ಕರಿಯದ ಸೂಡ ಕರಿತ ಕರುಣ ಮರಗುಡಯುತನೆ ನಿತ್ಯೆ. ಭಾರತ ಭೂಮಿ ಸಜಯಿಸಿ ದುರಾಟ, ವಿರಾಜಿಸುವ ಸಹೋ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಟ, ಜಯಿಸಿ ದುರಾಟ. ಸುಯೋಧನ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳು, ಮಿತ್ರರನ್ನೊಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವೆ ಏಕೆ? ಪಾಂಡವರು ನಿಮ್ಮ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ. ಇದನ್ನು ಅತ್ಯಂತ ಮಹತ್ವದ ವಿಷಯವೆಂದು ತಿಳಿ. ಅಲ್ಪ ಪ್ರಯತ್ನದಿಂದ ಮಹಾ ಯಶಸ್ಸನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲೇ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಪ್ರಭುತ್ವವನ್ನು ಒಪ್ಪಿಕೊಳ್ಳದೇ ಇದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ, ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ. ಮುಂದೊರಗುವ ಭೀಕರ ಯುದ್ಧದಿಂದ ಈ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡುವುದು. ಇದರಲ್ಲಿ ನನ್ನ ತಪ್ಪೇನಿದೆ ಯದುರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಕೌರವೇಶ್ವರನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಚಾತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ
ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ನನಗೆ ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಕುರುವಂಶಕ್ಕೆ ಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಇಂದಿನಿಂದಲೂ ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಾಸೂಯಾಗದಲ್ಲಿ ಪಾಂಡವರ ಸಕಲ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ತುಂಬಿದ ರಾಜ್ಯಸಭೆಗೆ ಎಳೆದು ತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ಧರ್ಮನಿಷ್ಠರು, ಶಾಂತಿ ಪ್ರಿಯರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜನನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಮನೆಗೆ ಬೆಂಕಿ ಹೆಚ್ಚಿಸಿದೆ. ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಭೀಮನಿಗೆ ವಿಷಪ್ರಾಸನ, ಸರ್ಪ ಬಂಧನ ಒಂದೇ ಎರಡೇ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭ್ಯ. ನೀನಾಗಿಯೇ ನೀನು ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪಹರಿಸಿ ಬಿಡುವರು. ಎಲ್ಲವನ್ನು ಅವರೇ ಅಪಹರಿಸುವುದಕ್ಕೆ ಇದೇನು ಗೋಪಾಂಗನರ ಮನೆಯ ಬೆಣ್ಣೆ ಮುದ್ದೆಯಲ್ಲ ಹೋಗಲ್ಲ. ಕುರುವೀರದಿಂದ ರಕ್ಷಿಸಲ್ಪಟ್ಟ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ಇವನು ಛಲದಂಕವಲ್ಲ, ಇದನ್ನು ಚೆನ್ನಾಗಿ ತಿಳಿದಿರು. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು, ಅದರಿಂದಲಾದರೂ ಪಾಂಡವರು ತೃಪ್ತಿ ಹೊಂದುವರು. ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದೊಡ್ಡ ಮನಸ್ಸು ಮಾಡು ಸುಯೋಧನ. ನಮ್ಮ ಭೀಮಸೇನನು ಮಹಾವರಟ, ಆತನ ವಾಸಕ್ಕೆ ಒಂದು ಊರನ್ನಾದರೂ ಕೊಡೆಯ. ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ, ಆತನ ವಾಸಕ್ಕೆ ಒಂದು ಗ್ರಾಮವನ್ನಾದರೂ ಕೊಡೆಯ. ಅಂದಿನಿಂದ ಇಂದಿನವರೆವಿಗೂ ಜನ್ಮ ವೈರಿಯಾದ ಆ ಬಂಡ ಭೀಮನಿಗೆ ಒಂದು ಊರನ್ನು ಕೊಡುವೆನೆಂದು ನೀನು ಭಾವಿಸಿದ್ದರೆ ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಕೆಚ್ಚಲೇ ಕಟ್ಟಾಳು. ಈ ಕೌರವೇಶ್ವರನನ್ನು ಕಂಡು ತುಂಬಿದ ಬಯಸಭೆಯಲ್ಲಿ ಕೆಳಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡ ವಸತಿ ಪಾಂಚಾಲಿ ಅಂದೇ ತೊಟ್ಟರು ಈ ಛಲವನ್ನು. ಭೂತ ಪ್ರೇತ ಪಿಶಾಚಿಗಳಿಗೆ ಒಳೆಯಲಾದ ಭೂತನಾಥೇಶ್ವರನೇ ಸ್ವಯಂ ಕಲಿಯಂಚದಿಂದ ನಿರ್ಮಿತವಾದ ಈ ಕುರುವಂಶವು ರಕ್ತದ ಕೊಚ್ಚೆಯಲ್ಲಿ ಕೊಚ್ಚಿ ಹೋದರು. ಶತ್ರುಧ್ವಂಸ ತುರೀಣ, ಹಸ್ತಿನಾವತಿಯ ಮಣಿಮಕುಟ, ಚಂದ್ರಕುಲ ಚಕ್ರೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಏಳು ಮುರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಏಳು ಮುರ ಹರಿಯೇ ಹಠ ಮಾಡಿ ಗೆಲ್ಲಲಿ ಅವರ ರಾಜ್ಯವ. ಛಲವನ್ನು ಬಿಡೆ, ನಾವೆಲ್ಲವನ್ನು ಛಲವನ್ನು ಬಿಡದಲೆ ನಡುಗಲಿ ನಲ್ಪಲಿ ಛಲವ ಜಯಿಸಿ ನಲುವುದ
ಆತನಿಯನ್ನು ಕೊಂದೆ. ಬಲಿಚಕ್ರವರ್ತಿಯಲ್ಲಿ ಹೋಗಿ 3 ಅಡಿ ಭೂಮಿಯನ್ನು ಬೇಡಿ, ಒಂದಡಿಯಿಂದ ಅಂತರಿಕ್ಷವನ್ನು ಮತ್ತೊಂದಡಿಯಿಂದ ಭೂಮಂಡಲವನ್ನು ಅಳೆದು 3ನೇ ಅಡಿಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲ. 3 ಅಡಿ ಭೂಮಿಯನ್ನು ಕೊಟ್ಟ ಬಲಿಚಕ್ರವರ್ತಿಗೆ ಆ ಗತಿಯಾದ ಮೇಲೆ ಇನ್ನು 1 ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿ ಬಲ್ಲೆ. 1 ಊರಲ್ಲ ಕೃಷ್ಣ, 1 ಗೋವಿನ ಪಾದದಲ್ಲಿ ಮುಳ್ಳು ಬರೆಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರದೆ. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರದೆ. ಅದೇ ಗೆಲ್ತು ಒದಗುವೆ, ಅದೇ ಮಾತು ಮಗುಳುವೆ. ಅದೇ ಗೆಲ್ತು ಒದಗುವೆ, ಅದೇ ಮಾತು ಮಗುಳುವೆ. ಪುನಹೀನ ಗೆಲುವ ಮರೆಗೆಯ ರಣಗಳು. ಗತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೇರದೆ. ಕದನದಲ್ಲಿ ನಿನ್ನ ಮನವನಡಗಿವೆ. ಕದನದಲ್ಲಿ ನಿನ್ನ ಮನವನಡಗಿವೆ. ಚತುರರೋಳ್ ಮಗುಳೇ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ಚತುರವ ಪಡುವೆ ನೀ, ಚತುರವ ಪಡುವೆ. ಸೈರಿಸಬಲ್ಲವರ 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 ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಗಳು ಸೈರದೆ ಸೈರದೆ ಸೈರದೆ. ದುರ್ಯೋಧನ, ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ? ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶಗಳ ಸ್ವರೂಪನೆ. ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀನೇ ನಿರ್ಧರಿಸು. ನಿನ್ನಿಂದ ಕುರುವಂಶವೇ ನಾಶವಾಗುವ ಕಾಲವು ಸನ್ನಿಹಿತವಾಗಿರುವುದು. ಅದು ನಿನ್ನ ಪಾಂಡುವಂಶಕ್ಕಲ್ಲದೆ ಈ ನನ್ನ ಕುರುವಂಶಕ್ಕಲ್ಲವೆಂದು ತಿಳಿ. ಕೌರವೇಶ್ವರ, ಈ ದರ್ಪಿತವಾದ ಮಾತುಗಳನ್ನು ನೀನು ಎಷ್ಟು ಹೊತ್ತು ಸಹಿಸುವೆ? ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡು ನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ತಲೆ ಕಚ್ಚುತ್ತಾರಾದ ಇದ್ದರು ಈ ನಿನ್ನ ನಿಂದನೆಯನ್ನು ಅದೇಗೆ ಕೇಳಿಸಿಕೊಳ್ಳುತ್ತಿರುವರು ನೋಡು. ಸಮಯ ದೊರಕಿದರೆ ಇವರೆಂತಹ ದ್ರೋಹ ಮಾಡುವುದಕ್ಕೂ ಎದುರಲ್ಲ. ನಡೆ, ಈ ಪಾಪಮಯವಾದ ರಾಜಸಭೆಯಲ್ಲಿ ನಾವಿರಕೂಡದು. ನಡೆ, ಹೋಗೋಣ. ಸರಿ, ಹೋಗುವುದೆಲ್ಲಿಗೆ ಸಹೋದರ? ಅಗ್ರಜ, ಬಂಧಿಸೋ ಕೃಷ್ಣನನ್ನು. ಎಲ್ಲವೋ ಕೃಷ್ಣ. ಯಾರನ್ನು ಬಂಧಿಸುವಿರೋ? ಉರಿಬಿಸಿಲ ತಾಪಕ್ಕೆ ಶರದಿಗಳು ಬತ್ತುವೆ. ನರಿಮಾಳ್ಪ ಗರ್ಜನೆಗೆ ಕೇಸರಿಯು ಅಂಜುವುದೇ. ಸುರಿವ ಸೋನೆಯ ಮಳೆಗೆ ಕಾಳ್ಗಿಚ್ಚು ಆರುವುದೇ. ಬಿರುಗಾಳಿ ರಭಸಕ್ಕೆ ಗಿರಿಶಿಖರ ನಡಗುವುದೇ. ನಾ ಪಿಡಿದ ಚಕ್ರವಂಬಿಡೆ ನಿನ್ನಂತ ಶತಕೋಟಿ ದುರ್ಯೋಧನರ ಶಿರಗಳಂತೆಗೆವಾಗ ನನಗೆ ಭಯವುಂಟೆ ಅರುಳೇ. ನನ್ನನ್ನು ಬಂಧಿಸುವೆಯಾ ದುರ್ಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿಂದ ಸಮುದ್ರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ವ್ಯರ್ಥ ವ್ಯರ್ಥ, ಇದು ನಿನ್ನಿಂದಾಗದು. ಪಶುಕಾಯುವ ಕೃಷ್ಣ ಸಭೆಯಿಂದ ರುಕ್ಮಿಣಿಯ
ನನ್ನ ಬೆದರಿಕೆಯ ಮಾತುಗಳಿಂದ ಫಲವಿಲ್ಲ. ಸಹೋದರ ಅಗ್ರಜ, ಕಟ್ಟು ಬೇಗ. ಕೃಷ್ಣ, ನನ್ನನ್ನು ಯಾರನ್ನು ಬಂಧಿಸುವೆಯೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಸುಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀನೇ ನಿರ್ಧರಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಆಗಲೇ ನಾನು ನಿರ್ಧರಿಸಿ ಮುಖ್ಯ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಕುರು ಸಾರ್ವಭೌಮರಿಗೆ. ಏನೆಂದು? ಆ ವಾಕ್ಯವನ್ನು ನನ್ನ ಬಾಯಿಯಿಂದ ಕೇಳುವ ಬದಲು ದುರ್ಯೋಧನ. ಹೌದೌದು, ನಿನ್ನನ್ನು ಉಚಿತ ರೀತಿಯಿಂದ ಸತ್ಕರಿಸಬೇಕೆಂದು ನಮ್ಮ ಶಕುನಿ ಮಾವರು ನನಗಾಗಲೇ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುವುದು. ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವು ಸಿದ್ಧವಾಗಿರುವುದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಮಹಾದ್ಭುತವಾಗಿಯೇ ಸ್ವೀಕರಿಸುವೆನು. ಹಾಗಾದರೆ ಸ್ವೀಕರಿಸು ಸಹೋದರ. ಅಗ್ರಜ, ವಂದಿಸು ಕೃಷ್ಣ. ಇಲ್ಲಿಗೆ ಕರೆ ತಂದೆಯೋ ಸ್ವಾಮಿ. ಪರಮಾತ್ಮ, ಇಲ್ಲಿಗೆ ತಗಲ್ಲ ಕರೆ ತಂದೆಯೋ ಸ್ವಾಮಿ. ಮಾನವ ನಾನು, ದೈವವು ನೀನು. ಪರಮಾತ್ಮ, ವಾಸುದೇವ. ಮಾನವ ನಾನು, ದೈವವು ನೀನು. ಏತಕ್ಕೆ ಎಲ್ಲೋಳು ಬಾಂಧವ್ಯ ತೋರಿದೆ. ಏತಕ್ಕೆ ಎಲ್ಲೋಳು ಬಾಂಧವ್ಯ ತೋರಿದೆ. ಮಾನವ ನಾನು, ಮಾಧವನೇ. ಮಾನವ ನಾನು, ಮಾಧವನೇ. ಏತಕ್ಕೆ ಎಲ್ಲೋಳು ಬಾಂಧವ್ಯ ತೋರಿದೆ. ವಾಸುದೇವ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ವಾಸುದೇವ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಏನೊಂದನರಿಯೇನು ನೀ ಕಾಯಬೇಕಯ್ಯ. ಏನೊಂದನರಿಯೇನು ನೀ ಕಾಯಬೇಕಯ್ಯ. ಇದಕ್ಕೆ ಎಲ್ಲೋಳು ಬಾಂಧವ್ಯ ತೋರಿದೆ. ಪರಮಾತ್ಮ, ಏತಕ್ಕೆ ಎಲ್ಲೋಳು ಬಾಂಧವ್ಯ ತೋರಿದೆ. ಕೃಷ್ಣ, ಕೃಷ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು
ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಪರಮಾತ್ಮ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆಯೇ? ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಕವಿ ಅಂಶದ ಅವತರಿಸಿದ ಸುಕುಮಾರ ಸುರವೀರ ಸುಕುಮಾರ. ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಪರಮಾತ್ಮ, ನಿಜವಾಗಿಯೇ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ. ಏನನ್ನು ಹೇಳುತ್ತಿರುವೆ? ಧರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ಮೆರೆವರ ಬಿಸುತ್ತನೆ ಸುಕುಮಾರವ ಸುರವೀರ ಸುಕುಮಾರವ. ತಳಮಳ ಬೇಸಗೆ ಮನದ ಚಿಂತೆ ತೊಳೆ. ತಳಮಳ ಬೇಸಗೆ ಮನದ ಚಿಂತೆ ತೊಳೆ. ಅಮಿತ ಭುವನದೋ ಕೀರ್ತಿಯ ಪಡೆದೆ. ಅಮಿತ ಭುವನದೋ ಕೀರ್ತಿಯ ಪಡೆದೆ. ಕನತರವೆನಿಸಿದ ಮೇದಿನಿಯೊಳು ನೀ. ಗಣತರವೆನಿಸಿದ ಮೇದಿನಿಯೊಳು ನೀ. ಮಹಾಮಹಿಮನೆ ಎನಿಸಿ ಮೆರೆವರ ಬಿಸುತ್ತನೆ ಸುಕುಮಾರವ ಸುರವೀರ ಸುಕುಮಾರವ ಸುಕುಮಾರವ ಸುಕುಮಾರವ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನೆತ್ತ ತಾಯಿ. ಸೂರ್ಯದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರ ಆಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲೆಂದು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮ. ರಾಜಾದಿರಾಜನೆನಿಸಿಕೊಂಡು ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಅಂತ ಸಹಜವಾದ ಕಾರಣಗಳೇನಿರುವುದು ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿಗಳು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶಿಸಿದರು. ಮುನಿಯ ಮಂತ್ರದ ಮಹತ್ವವನ್ನು ಅರಿಯಲು ಕಾತುರಳಾದ ನಿನ್ನ ತಾಯಿಯು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಅಡೆದನೆಂಬ ಲೋಕನಿಂದನೆಗೆ ಒಳಗಾಗುವನೆಂದು ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಪರಮಾತ್ಮ, ಆ ನಂತರ ಸೂತರು ನಿನ್ನನ್ನು ಸಾಕಿದರು ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು. ಪಾಂಡುಕುವರರ ಸೇರುತ್ತೆ ನೀನು. ತರೆಯನು ಪೆರೆಯ ಧರ್ಮದಲ್ಲಿರುತ್ತ. ತರೆಯನು ಪೊರೆಯ ಧರ್ಮದಲ್ಲಿರುತ್ತ. ಅನುಜರ
ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜೊತೆ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ಓ ನನ್ನ ಭಾಗ್ಯದ ದುರ್ವಿಧಿಯೇ, ಏತಕ್ಕಾಗಿ ನನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ? ದೇವಾ, ಶೋಧನೆಗೆ
ಆಧರಿಸಿ ಆಶ್ರಯಿಸಿದ ನನ್ನ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು, ಇವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಯ್ತಲ್ಲ ದೇವಾ, ದಿಕ್ಕೇ ತೋಚದಂತಾಯ್ತಲ್ಲ. ಕರ್ಣ, ಪರಮಾತ್ಮ, ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ದೂರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಣಯಿಸಬೇಕು ಕರ್ಣ. ಹಾಗಾದರೆ ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ ಆಗಿದ್ದವು. ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಏ ಸೂತ ಹೀನ ಕುಲವದನ್ನು ಎಂದು ಹೇಳಿಸುತ್ತಿದ್ದಾರೆ. ಅವರಿಗೆ ನಾನಿಂಥವನೆಂಬ ವಿಚಾರವು ತಿಳಿಯದೆ ದೇವ, ಅವರಿಗೆ ತಿಳಿಯದು ಕರ್ಣ. ನಿನ್ನ ವಿಚಾರವು ಪಾಂಡವರಿಗಂತಿರಲಿ, ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನ್ಯಾರು, ಈ ಕರ್ಣನನ್ನು ಕಂಡಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮರುಕು ಉಂಟಾಗುವುದಿಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ ಕರ್ಣ, ಆಕೆಯನ್ನು ಸಂತೋಷಪಡಿಸಿ ಕಳಿಸು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯ್ತು, ನಾನಿನ್ನು ಬರಲೇ ಕರ್ಣ. ಅಪ್ಪಣೆ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತ ಭೀಮಸೇನ ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪಾಂಡುರಾಜ, ಕುಂತಿದೇವಿ, ಮಾದ್ರಿ ಮಾತೆಯರು ನನ್ನ ಜನನಿ ಜನಕರೇ. ಆ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಯಾರೊಡನೆ ಯುದ್ಧಕ್ಕೆ ನಿಂತರೂ ಸೋಲನ್ನೇ ಅರಿಯದ ಅರ್ಜುನ, ನನಗೆ ಪರಮ ವೈರನಿಸ ಅರ್ಜುನ, ನೀನು ಕೂಡ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲೋ, ನನ್ನ ಯಾವ ಪಾಪದ ಫಲವಾಗಿ ಈ ಚಿಕ್ಕದಾದ ದೇಹದಲ್ಲಿ ಸೂತನೆಂಬ ವೃತ್ತವನ್ನು ಸಿಲುಕಿಸಿ ಬಂಧುಗಳು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದಾಗ ಬಂಧುಗಳು ಇಂಥವರೇ ಎಂದು ತಿಳಿದ ಬಳಿಕವೂ ನನಗೆ ಎಂತಹ ಘೋರ ಸಂಕಟ ಪ್ರಾಪ್ತವಾಯಿತು. ಏ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ, ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರಳ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಸಿರಿ ಸಂಪತ್ತಿನಿ ಬಾಳ್ವನೇ. ಕೊಲದಾಂ ಬಿಟ್ಟೊಡೆ ಕೌರವೇಂದ್ರ ಸಿರಿ ಸಂಪತ್ತಿನಿ ಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ಕರಿದು, ಪಾರ್ಥನರುಂಡವಂ ಕರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಸಲಿಕ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ.